ಹೌ ಟು ಗೆಟ್ ಎ ಜಾಬ್ ಇನ್ 2024 ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ಪಾರ್ಟ್ 5 ವಿಡಿಯೋನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರು ಡೈರೆಕ್ಟಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಪಾರ್ಟ್ 1ಇಂದ ಪಾರ್ಟ್ 4 ವಿಡಿಯೋನ ಕಂಪಲ್ಸರಿಯಾಗಿ ನೋಡ್ಕೊ ಬಂದಮೇಲೆ ನೀವು ಪಾರ್ಟ್ 5ನ ಕಂಟಿನ್ಯೂ ಮಾಡಿ. ಅವಾಗೊಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಎಲ್ಲ ಪಾರ್ಟ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪಾರ್ಟ್ 1ಇಂದ ನೋಡ್ತಾ ಹೋಗಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನೀವು ನೋಡ್ಬೋದು ಪಾರ್ಟ್ 5ಅಲ್ಲಿ ಹೌ ಟು ಕ್ರಿಯೇಟ್ ATS ಫ್ರೆಂಡ್ಲಿ ರೆಸ್ಯೂಮೆ ಅಂತ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೆಲವರಿಗೆ ಡೌಟ್ ಬರ್ಬೋದು ಏನಿದು ATS ಅಂತ. ಸೊ ಇದ್ರ ಬಗ್ಗೆ ನಾನು ಪಾರ್ಟ್ 4ಅಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ ಹೇಗೆ ATS ಫ್ರೆಂಡ್ಲಿ ರೆಸ್ಯೂಮೆನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬನ್ನಿ ಶುರು ಮಾಡೋಣ. ಸೊ ಮೊದಲನೇದಾಗಿ ATS ರೆಸ್ಯೂಮೆನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ATS ಫ್ರೆಂಡ್ಲಿ ರೆಸ್ಯೂಮೆ ಟೆಂಪ್ಲೇಟ್ ಬೇಕಾಗುತ್ತೆ. ಇದನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಮೊದಲು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಯಾವ ಥರ ಇನ್ಫಾರ್ಮೇಷನ್ನ ನೀವು ಫಿಲ್ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ATS ಫ್ರೆಂಡ್ಲಿ ರೆಸ್ಯೂಮೆ ಟೆಂಪ್ಲೇಟ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಲಿಂಕ್ ತೋರಿಸ್ತಾ ಇದೆ. ಇದರಲ್ಲಿ ನಿಮಗೆ ಯಾವ ಥರ ಟೆಂಪ್ಲೇಟ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ನನಗೆ ಇಷ್ಟವಾದಂಥ ಕೆಲವೊಂದು ಟೆಂಪ್ಲೇಟ್ ಸಿಕ್ಕಿದ್ವು. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಇಲ್ಲೂ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ರೆಸ್ಯೂಮೆ ಟೆಂಪ್ಲೇಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಪ್ರೊಸೀಜರ್ ನೀವು ಕೂಡ ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ನಿಮ್ಮ ಫುಲ್ ನೇಮ್ನ ಕೊಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನಿಮ್ಮ ನೇಮ್ ಇಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು ಮತ್ತು ರೆಸ್ಟ್ ಆಲ್ ದ ಲೆಟರ್ಸು ಸ್ಮಾಲ್ ಲೆಟರ್ ಇರಬೇಕು. ನಿಮ್ಮ ಫುಲ್ ನೇಮಲ್ಲಿ ಮೋರ್ ದೆನ್ 2 ವರ್ಡ್ಸ್ ಇದ್ದರೆ ಅವಾಗ ಇಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಬರೋದಕ್ಕೂ, ಅದೇ ಥರ ಇಲ್ಲೂ ಸೆಕೆಂಡ್ ವರ್ಡ್ ಆಫ್ ದಿ ಫಸ್ಟ್ ಲೆಟರು ಕೂಡ ಕ್ಯಾಪಿಟಲ್ ಲೆಟರ್ ಬರಬೇಕು, ರೆಸ್ಟ್ ಎಲ್ಲ ಸ್ಮಾಲ್ ಲೆಟರ್ ಬರಬೇಕು. ಇದನ್ನು ನೀವು ನೆನ್ಪಿಟ್ಕೋಬೇಕು. ಈ ನೇಮ್ ಆದಮೇಲೆ ನೀವು ಯಾವ ಡೆವಲಪರ್ ಅಂತ ನೀವು ರೆಸ್ಯೂಮೆನಲ್ಲಿ ಸ್ಪೆಸಿಫಿಕೇಷನ್ ಮಾಡಬೇಕು. ಎಕ್ಸಾಂಪಲ್ ನೀವು ಏನಾದ್ರು ಫ್ರೆಷರ್ ಆದರೆ, ಸೊ ನಿಮ್ಗೆ ಯಾವುದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿದ್ರಿ ಅಂದರೆ ಅವಾಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಆ ರಿಲೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಇಲ್ಲಿ ಎಂಟರ್ ಮಾಡಬೇಕು. ಎಕ್ಸಾಂಪಲ್ ನೀವೇನಾದ್ರು ಜಾವಾದಲ್ಲಿ ಚೆನ್ನಾಗಿದ್ರಿ ಅಂದರೆ ಜಸ್ಟ್ ಇಲ್ಲಿ ಜಾವಾ ಡೆವಲಪರ್ ಅಂತ ಹಾಕಬೇಕು. ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನೀವು ಯಾವ ಡೆವಲಪರ್ ಅಂತ. ಸೊ ಕಂಪ್ನಿಯವರೇ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಈ ಡೆವಲಪರ್ನ ಫಿಲ್ ಮಾಡಿದ್ದಾದಮೇಲೆ ಇಲ್ಲಿ ಕೆಳಗಡೆ 3 ಇಂದ 4 ಲೈನು ಒಂದು ಬ್ರೀಫಾಗಿ ಇಂಟ್ರೊಡಕ್ಷನ್ನ ನೀವು ಕೊಡಬೇಕಾಗುತ್ತೆ. ಸೊ ನೀವು ಇದನ್ನು ಕೂಡ ಕಾಪಿ ಮಾಡ್ಕೋಬೋದು. ಬಟ್ ಇಲ್ಲಿ ನನ್ನ ಟೆಕ್ನಾಲಜಿ ಬಗ್ಗೆ ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ. ಅದೇ ಥರ ನೀವು ಯಾವ ಟೆಕ್ನಾಲಜಿಯಲ್ಲಿ ಚೆನ್ನಾಗಿರ್ತೀರೋ ಸೊ ನೀವು ಅದನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ರಿಸಲ್ಟ್ ಓರಿಯೆಂಟೆಡ್ ಪ್ರೊಫೆಷ್ನಲ್ ವಿತ್ ರಿಚ್ ಎಕ್ಸ್ಪೀರಿಯನ್ಸ್ ಇನ್ ಯಾವ ಟೆಕ್ನಾಲಜಿನಲ್ಲಿ ನೀವು ಚೆನ್ನಾಗಿದ್ದೀರಾ ಅಂತ ಇಲ್ಲಿ ಹಾಕಬೇಕು. ಮತ್ತು ಯಾವ್ಯಾವ ಟೂಲ್ಸಲ್ಲಿ ನೀವು ಚೆನ್ನಾಗಿದ್ದೀರಾ ಅದನ್ನು ನೀವು ಹಾಕಬೇಕಾಗುತ್ತೆ. ಮತ್ತು ಇದನ್ನು ಡಿಫೆಕ್ಟ್ ಟ್ರ್ಯಾಕಿಂಗ್ ಅಂತ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಟೆಕ್ನಿಕಲ್ ಸಪೋರ್ಟ್ ಅಂತ ಯೂಸ್ ಮಾಡ್ಕೋಬೋದು. ಇಲ್ಲಿ ಟ್ರಬಲ್ ಶೂಟಿಂಗ್ ಅಂತ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಟಾರ್ಗೆಟಿಂಗ್ ಅಸೈನ್ಮೆಂಟ್ ಇನ್ ಗ್ರೋತ್ ಓರಿಯೆಂಟೆಡ್ ಆರ್ಗನೈಸೇಷನ್, ಇಲ್ಲಿ ಜನರಲ್ ವರ್ಡ್ಸ್ ಯಾವುದಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇನ್ನು ಉಳಿದಿದ್ದು ನಿಮ್ಮ ಸ್ಕಿಲ್ಸ್ಗೆ ಅನುಗುಣವಾಗಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಈ ರೆಸ್ಯೂಮೆ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಪಾರ್ಟ್ 4 ವಿಡಿಯೋನ ನೋಡಲೇಬೇಕು. ಯಾಕಂದರೆ ಅಲ್ಲಿ ಕೀವರ್ಡ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಪಾರ್ಟ್ 4ನ ನೋಡಿಕೊಂಡು ಆಮೇಲೆ ನೀವು ಪಾರ್ಟ್ 5 ವಿಡಿಯೋಗೆ ಬಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ಪ್ರೊಫೈಲ್ ಸಮ್ಮರಿ ಅಂತ ಇದೆ. ಸೊ ಇದಕ್ಕೆ ನಾವು ಚಾಟ್ GPT ಯೂಸ್ ಮಾಡೋಣ. ಸೊ ಚಾಟ್ GPTಗೆ ಹೋಗ್ಬಿಟ್ಟು ಒಂದು ಕ್ವೈರಿನ ನೀವು ಕೊಡಬೇಕಾಗುತ್ತೆ. ಜಸ್ಟ್ ನೀವು ರೈಟ್ ಪ್ರೊಫೈಲ್ ಸಮ್ಮರಿ ಫಾರ್ ಜಾವಾ ಡೆವಲಪರ್ ಆ್ಯಸ್ ಪರ್ ATS ಫ್ರೆಂಡ್ಲಿ ರೆಸ್ಯೂಮೆ ಅಂತ ನೀವು ಈ ಥರ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಜಾವಾ ಡೆವಲಪರ್ ಬದಲು ನಿಮಗೆ ಯಾವುದು ಡೆವಲಪ್ಮೆಂಟ್ ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ಕೊಟ್ಟರೆ ಅದ್ರ ಪ್ರಕಾರ ಚಾಟ್ GPT ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಪ್ರೊಫೈಲ್ ಸಮ್ಮರಿ ಸಾಕಷ್ಟು ಇನ್ಫಾರ್ಮೇಷನ್ ಬಂದಿದೆ. ಸೊ ಇವನ್ನೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದರಲ್ಲಿ ಯಾವ ಫ್ಯೂ ಪಾಯಿಂಟ್ಸ್ನ ನಿಮಗೆ ಇಷ್ಟ ಆಗುತ್ತೋ ಅದನ್ನು ನೀವು ಹಾಕಬೇಕು. ಆದಷ್ಟು ಶಾರ್ಟಾಗಿ ರೆಸ್ಯೂಮೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಪ್ರೊಫೈಲ್ ಸಮ್ಮರಿನ ನೀವು ಕಂಪ್ಲೀಟ್ ಮಾಡಿದ್ದಾದಮೇಲೆ ಸೊ ಇದಕ್ಕಿಂತ ಮುಂಚೆ ನೀವು ನೋಡ್ಬೋದು ಇಲ್ಲಿ ಬುಲೆಟ್ ಪಾಯಿಂಟ್ಸಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ನ ಎಂಟರ್ ಮಾಡಿದ್ದೀನಿ. ಸೊ ಅದೇ ಥರ ನೀವು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ನಿಮ್ಮ ಹತ್ರ ಯಾವುದಾದ್ರು ಸರ್ಟಿಫಿಕೇಷನ್ಸ್ ಇದ್ದರೂ ಕೂಡ ನೀವು ಇಲ್ಲಿ ಸರ್ಟಿಫಿಕೇಷನ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಸೊ ಇದು ಯಾರಾದರೂ ನೀವು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವು ವರ್ಕ್ ಎಕ್ಸ್ಪೀರಿಯನ್ಸ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಷರ್ಸ್ ಇದ್ದರೆ ಇದನ್ನು ನೀವು ಇಗ್ನೋರ್ ಮಾಡಿಬಿಟ್ಟು ಇಂಟರ್ನ್ಶಿಪ್ ಮಾತ್ರ ಹಾಕಬೇಕಾಗುತ್ತೆ. ಅಂದರೆ ನೀವೇನಾದರೂ ಇಂಟರ್ನ್ಶಿಪ್ನ ಮಾಡಿದ್ರಿ ಅಂದರೆ ಅವು ಇಂಟರ್ನ್ಶಿಪ್ನ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಇದನ್ನು ನೀವು ಖಾಲಿ ಬಿಡ್ಬೋದು, ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸಿಗೆ ಬರೋದಾದರೆ ಸೊ
ಇವಾಗ ಕರೆಂಟಾಗಿ ಯಾವ ಪ್ರಾಜೆಕ್ಟಲ್ಲಿದ್ದೀರಾ ಮತ್ತು ಯಾವ ಕಂಪ್ನಿನಲ್ಲಿದ್ದೀರಾ, ಯಾವ ಡೆವಲಪ್ಮೆಂಟ್ ಮಾಡ್ತಿದ್ದೀರಾ ಅದನ್ನೆಲ್ಲ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ಫೆಬ್ರವರಿ 2022 ಇಂದ ಪ್ರೆಸೆಂಟ್, ಅಂದರೆ ನನ್ನ ಕರೆಂಟ್ ಕಂಪನಿ 22 ಇಂದ ಪ್ರೆಸೆಂಟ್ವರೆಗೂ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಅಂತ ನೀವು ಈ ಥರ ಹಾಕ್ಬೇಕಾಗುತ್ತೆ. ಮತ್ತು ಯಾವ ಡೆವಲಪ್ಮೆಂಟ್ ಮೇಲೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ನೀವು ಹಾಕಬೇಕಾಗುತ್ತೆ. ಮತ್ತು ಯಾವ ಕಂಪ್ನಿ ನೇಮ್ನ ಇಲ್ಲಿ ಹಾಕಬೇಕಾಗುತ್ತೆ, ಅದೇ ಥರ ಕಂಪನಿ ಇರೋ ಲೊಕೇಶನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಸೊ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸು ನಿಮಗೆ ಗೊತ್ತಿರುತ್ತೆ, ಅಂದರೆ ಯಾವ್ಯಾವುದ್ರ ಮೇಲೆ ನೀವು ವರ್ಕ್ ಮಾಡಿದ್ದೀರಾ ಅಂತ ಶಾರ್ಟಾಗಿ ಬುಲೆಟ್ ಪಾಯಿಂಟ್ಸಲ್ಲಿ ನೀವು ಒಂದು 10-12 ಪಾಯಿಂಟ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಇದಾದಮೇಲೆ ಇಂಟರ್ನ್ಶಿಪ್, ಇವಾಗ ಫ್ರೆಷರ್ ವಿಚಾರಕ್ಕೆ ಬಂದರೆ ಸೊ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ, ಬರೀ ಇಂಟರ್ನ್ಶಿಪ್ನ ಏನಾದ್ರು ಮಾಡಿರ್ತೀರಾ, 2 ಮಂತ್ಸ್ ಮಾಡಿರ್ತೀರಾ, 3 ಮಂತ್ಸ್ ಮಾಡಿರ್ತೀರಾ, ಕೆಲವರು 1 ಇಯರ್ ಮಾಡಿರ್ತಾರೆ. ಸೊ ನೀವು ಎಷ್ಟು ದಿವಸ ಇಂಟರ್ನ್ಶಿಪ್ ಮಾಡಿದ್ದೀರಾ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. 2 ಮಂತ್ಸ್ ಅಂದರೆ 2 ಮಂತ್ಸ್ ಅಂತಲೇ ಹಾಕಬೇಕಾಗುತ್ತೆ. ಸೊ ಇಲ್ಲಿ ರೆಸ್ಯೂಮೆನಲ್ಲಿ ನೀವು ಏನೇನು ಕೊಟ್ಟಿರ್ತೀರೋ ಅದಕ್ಕೆ ಪಕ್ಕಾ ಪ್ರೂಫ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಂಟರ್ವ್ಯೂ ಟೈಮಲ್ಲಿ ಇಂಟರ್ನ್ಶಿಪ್ಪು 2 ಮಂತ್ಸು ಇಲ್ಲ 1 ಇಯರ್ ಅಂತ ಹಾಕಿರ್ತೀರ, ಅವಾಗ ಕೇಳ್ತಾರೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇದೆಯಾ ನಿನ್ನ ಹತ್ರ ಅಂತ. ಅವಾಗ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ಹತ್ರ ಎಲ್ಲ ಪ್ರೂಫ್ ಇತ್ತು ಅಂದರೆ ಹಾಕಿ, ನಿಮ್ಮ ಹತ್ರ ಯಾವುದು ಪ್ರೂಫ್ ಇಲ್ಲ ಅಂದರೆ ಸುಮ್ಮನೆ ಇಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಸೊ ಇಲ್ಲೂ ಕೂಡ ಅಷ್ಟೇ, ಎಷ್ಟು ದಿವಸ ನೀವು ಇಂಟರ್ನ್ಶಿಪ್ ಮಾಡಿದ್ದೀರಾ ಆದಷ್ಟು ಮನಸ್ಸಲ್ಲಿಡಿ, ಮತ್ತು ಯಾವ ಕಂಪ್ನಿನಲ್ಲಿ ಮಾಡಿದಿರಿ ಮತ್ತು ಯಾವ ಲೊಕೇಶನ್ನು, ಮತ್ತು ನೀವು ಏನೇನು ವರ್ಕ್ ಮಾಡಿದ್ರಿ ಆ ಇಂಟರ್ನ್ಶಿಪ್ಪಲ್ಲಿ ಅಂತ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನೀವು ChatGPTನಲ್ಲಿ ಸೊ ಕೆಲವೊಂದು ಕಮೆಂಟ್ಗಳು ಹೊಡೆದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸು ಪ್ರಾಜೆಕ್ಟ್ ಯಾವ್ಯಾವ ಮಾಡಿದ್ದೀರಾ ಅಂತ ಇಲ್ಲಿ ಪ್ರತಿಯೊಂದು ಅವರು ಕೇಳ್ತಾರೆ. ಸೊ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇದು ನನ್ನ ಫಸ್ಟ್ ಪ್ರಾಜೆಕ್ಟು. ಸೊ ಫಸ್ಟ್ ಪ್ರಾಜೆಕ್ಟಲ್ಲಿ ಎಷ್ಟು ದಿವಸ ಮಾಡಿದ್ದೆ ಅಂದರೆ ಒಂದು ಆವ್ರೇಜಾಗಿ ಕೊಡಬೇಕು, ಮತ್ತು ಕ್ಲೈಂಟ್ ಹೆಸರೇನು ಮತ್ತು ಅವ್ರು ಯಾವ ಕಡೆ ಇರೋ ಅದನ್ನು ಕೊಡಬೇಕಾಗುತ್ತೆ, ಮತ್ತು ಏನೇನೆಲ್ಲ ವರ್ಕ್ ಮಾಡಿದ್ವಿ ಕ್ಲೈಂಟಲ್ಲಿ. ಅಂದರೆ ಸೊ ನಿಮ್ಮ ಅಚೀವ್ಮೆಂಟ್ ಏನಿದೆ ಆ ಪ್ರಾಜೆಕ್ಟಿಗೆ, ನೀವು ಆ ಪ್ರಾಜೆಕ್ಟಿಗೆ ಹೋದ್ಮೇಲೆ ಏನೇನು ಅಡ್ವಾಂಟೇಜಸ್ ಆಯಿತು ಕ್ಲೈಂಟಿಗೆ, ಈ ಥರ ನೀವು ಕೆಲವೊಂದು ಶಾರ್ಟಾಗಿ ಬುಲೆಟ್ ಪಾಯಿಂಟ್ಸಿಂದ ಪಾಯಿಂಟ್ಸ್ನ ಹಾಕಬೇಕಾಗುತ್ತೆ. ಅದೇ ಥರ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಚೇಂಜ್ ಆದಾಗ ಅದು ಎಷ್ಟು ದಿವಸ ಇತ್ತು, ಯಾವ ಕಂಪನಿ ಅಂದರೆ ಯಾವ ಕ್ಲೈಂಟ್ ಕಂಪನಿ, ಅವರು ಯಾವ ಕಂಟ್ರಿಯಿಂದ ಇದ್ದಾರೆ, ಇದನ್ನೆಲ್ಲ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನೀವು ಫ್ರೆಷರ್ಸು ಇವೆರಡನ್ನು ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಅದಾದಮೇಲೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ನ ನೀವು ಕೊಡಬೇಕಾಗುತ್ತೆ, ಲ್ಯಾಂಗ್ವೇಜ್ ನೋನು ಅಂದರೆ ಯಾವ್ಯಾವ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದೆ ಅದನ್ನು ನೀವು ಕೊಡಬೇಕಾಗುತ್ತೆ, ಮತ್ತು ಲೊಕೇಶನ್ ಯಾವ ಲೊಕೇಶನ್ ಅಂತ ನೀವು ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಟೆಂಪ್ಲೇಟ್ನ ಚೂಸ್ ಮಾಡ್ತಿರಲ್ಲ, ಅಲ್ಲಿ ಫೋಟೋ ಇರೋ ಟೆಂಪ್ಲೇಟ್ನ ಆದಷ್ಟು ಚೂಸ್ ಮಾಡಬೇಕಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ ನೀವು ನೋಡ್ಬೋದು, ಇಲ್ಲಿ ಯಾವ್ದಾದ್ರು ಒಂದು ಟೆಂಪ್ಲೇಟ್ನ ನೀವು ಹುಡುಕಿದ್ರೆ ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇವರು ಫೋಟೋ ಇರೋ ಟೆಂಪ್ಲೇಟ್ನ ಕೊಟ್ಟಿದ್ದಾರೆ. ಈ ಥರ ಆದಷ್ಟು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಡ್ವೈಸ್ ಅಂದರೆ ಇಲ್ಲಿ ಸರ್ಕಲ್ ಇದೆ, ಸರ್ಕಲ್ ಒಳಗೆ ಫೋಟೋ ಇದೆ, ಈ ಥರ ಎಲ್ಲ ಏನು ಕೊಡೋಕ್ಕೆ ಹೋಗ್ಬೇಡಿ. ನಾರ್ಮಲಾಗೆ ಲೈಕ್ ಈ ಥರ ಒಂದು ರೆಕ್ಟ್ಯಾಂಗ್ಯುಲರ್ ಫ್ರೇಮಲ್ಲಿ ನಿಮ್ಮ ಫೋಟೋ ಬರೋ ಥರ ನೀವು ನೋಡ್ಕೋಬೇಕಾಗುತ್ತೆ, ಅದು ಒಂಥರ ಡೀಸೆಂಟಾಗಿ ಕಾಣುತ್ತೆ. ಇಲ್ಲಿ ಫೋಟೋ ಹಾಕಿದ ಮೇಲೆ ನಿಮ್ಮ Gmail ID-ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಇಮೋಜಿಸ್ ಎಲ್ಲ ಹಾಕಿದ್ದೀವಲ್ಲ, ಇದೇ ಥರ ನೀವು ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಫೋನ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಮರಿಬೇಡಿ, +91ನ ಕಂಪಲ್ಸರಿಯಾಗಿ ಹಾಕಿ. ಅದೇ ಥರ ನೀವು ಲಿಂಕ್ಡ್ಇನ್ ಪ್ರೊಫೈಲ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂದರೆ ಸೊ ಇಲ್ಲಿ ಯೂಸರ್ ನೇಮ್ ಸೆಕ್ಷನ್ ಬರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಏರಿಯಾಸ್ ಆಫ್ ಎಕ್ಸ್ಪೋಜರ್ ಅಂತ ಇದೆ, ಅಂದರೆ ನಿಮಗೆ ಯಾವ್ಯಾವ ಸ್ಕಿಲ್ ಗೊತ್ತು ಅಂತ. ಸೊ ಎಕ್ಸಾಂಪಲ್ ಜಾವಾ ಡೆವಲಪರ್, ಪೈಥಾನ್ ಡೆವಲಪರ್, ವೆಬ್ ಡೆವಲಪ್ಮೆಂಟ್, ಈ ಥರ ನೀವು ಹಾಕಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಏನೇನೆಲ್ಲ ಅಂದರೆ ಯಾವ್ಯಾವ ಏರಿಯಾದಲ್ಲಿ ನೀವು ಚೆನ್ನಾಗಿದ್ದೀರಾ ಅಂತ, ಅಂದರೆ ನೀವೇನಾದರೂ ಸಪೋರ್ಟ್ ಮಾಡಿದ್ದೀರಾ ಪ್ರಾಜೆಕ್ಟ್ಗೆ, ಟೆಕ್ನಿಕಲ್ ಸಪೋರ್ಟ್, ಅದೇ ಥರ ಡಿಬಗ್ಗಿಂಗ್ ಅನಾಲಿಸಿಸ್, ಇಲ್ಲಿ ಕನೆಕ್ಟರ್ಸ್, ಅಂದರೆ ನನಗೆ ಅಂದರೆ ನನ್ನ ಡೆವಲಪ್ಮೆಂಟಲ್ಲಿ ಏನು ಬರುತ್ತೋ ಅದನ್ನು ನಾನು ಇಲ್ಲಿ ಇಂಪಾರ್ಟೆಂಟ್ ಅದು ಹಾಕಿದೆ. ಅದೇ ಥರ ನಿಮಗೆ ಯಾವ್ಯಾವ ಥರ ಬರುತ್ತೋ ಅದನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ಟೆಕ್ನಿಕಲ್ ಸ್ಕಿಲ್ ಅಂತ ಇದೆ. ಸೊ ನಾನು 2 ಲ್ಯಾಂಗ್ವೇಜಸಲ್ಲಿ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸೊ ಇಲ್ಲಿ ಫಸ್ಟ್ನೇ ಲ್ಯಾಂಗ್ವೇಜ್ನ ಹಾಕಿದ್ದೆ, ಇಲ್ಲಿ ಸೆಕೆಂಡ್ನೇ ಲ್ಯಾಂಗ್ವೇಜ್ನ ಹಾಕಿದ್ದೆ. ಸೊ ಇದಾದಮೇಲೆ ಎಜುಕೇಷನ್ ಅಂತ ಇದೆ, ಅಂದರೆ ಯಾವ ಇಯರಲ್ಲಿ ನೀವು ನಿಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡಿದ್ರಿ ಮತ್ತು ಯಾವ ಸ್ಟ್ರೀಮಲ್ಲಿ ಮಾಡಿದ್ರಿ ಅಂತ ನೀವು ಹಾಕಬೇಕಾಗುತ್ತೆ. ಸೊ 2020 ಇಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮತ್ತು ಯಾವ ಸ್ಪೆಷಲೈಸೇಷನ್ ಎಲೆಕ್ಟ್ರಾನಿಕ್ಸು ಅಥವಾ ಯಾವ್ದಾದ್ರು ನಿಮ್ಗೆ ಯಾವುದಿದೆಯೋ ಅದು,
ಅದಾದಮೇಲೆ ಮತ್ತು ಯಾವ ಬೋರ್ಡಿಂದ ನೀವು ಅಫಿಲಿಯೇಟ್ ಆಗಿದ್ರಿ VTV ಇಂದ ಅಂತ ಹಾಕಿದ್ದೀನಿ. ಸೊ ಅದೇ ಥರ ನೀವು ಕೂಡ ಹಾಕಬೇಕಾಗುತ್ತೆ. ಮತ್ತು ಎಷ್ಟು ಗ್ರೇಡ್ನ ತೆಗೆದಿದ್ರಿ ಅಂದರೆ CGP ಎಷ್ಟಿತ್ತು ಅಂತ ನೀವು ಎಂಟರ್ ಮಾಡಬೇಕು. ಅದೇ ಥರ ಇಲ್ಲಿ 2016 ಅಂತ ಇದೆ. ಇಲ್ಲಿ ನಿಮ್ಮ PU ರಿಸಲ್ಟ್ನ ಹಾಕಬೇಕು. ಅಂದರೆ ನಿಮ್ಮ ರೆಸ್ಪೆಕ್ಟೆಡ್ ಇಯರ್ಸ್ ಅನುಗುಣವಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ನೇ ಬುಲೆಟ್ ಪಾಯಿಂಟ್ಸಲ್ಲಿ ನಾನು ಡಿಗ್ರಿ ಇನ್ಫಾರ್ಮೇಷನ್ನ ಇಲ್ಲಿ ಫಿಲ್ ಮಾಡಿದ್ದೆ. ಅದೇ ಥರ ಸೆಕೆಂಡಲ್ಲಿ PU ರಿಲೇಟೆಡ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿದ್ದೆ. ಇಲ್ಲಿ ಮೂರನೇ ಬುಲೆಟ್ ಪಾಯಿಂಟಲ್ಲಿ SSLC ರಿಲೇಟೆಡ್ ಇನ್ಫಾರ್ಮೇಷನ್ನ ನಾನು ಇಲ್ಲಿ ಫಿಲ್ ಮಾಡಿದ್ದೆ. ಆ ಥರ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಇದು ನೀವು ನೋಡ್ಬೋದಲ್ಲ, ಸಿಂಪಲ್ಲಾಗಿದೆ. ಸೊ ಜಾಸ್ತಿ ಇನ್ಫಾರ್ಮೇಷನ್ನ ನೀವು ಫಿಲ್ ಮಾಡಬಾರ್ದು. ಯಾಕಂದರೆ ನೀವು ಸುಮ್ಮನೆ ಸೊ ನಿಮಗೆ ಯಾವುದೋ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿರ್ತೀರ, ಬಟ್ ನೀವೇನು ಮಾಡ್ತೀರಾ ಅಂದರೆ ಬೇರೆ ಎಲ್ಲ ಲ್ಯಾಂಗ್ವೇಜಸ್ನು ಜಸ್ಟ್ ಓದಿರ್ತೀರ, ಬಟ್ ಈ ಟೈಮಲ್ಲಿ ಅದು ಸ್ವಲ್ಪ ಅಷ್ಟೊಂದು ಟಚ್ ಇರಲ್ಲ. ಸೊ ನೀವು ರೆಸ್ಯೂಮೇನ ಕೊಡಬೇಕಾದ್ರೆ ದಯವಿಟ್ಟು ನಿಮಗೆ ಯಾವ್ದು ಚೆನ್ನಾಗಿರ್ತೀರೋ ಅದನ್ನು ಮಾತ್ರ ಕೊಡಿ. ಯಾಕಂದರೆ ಎಲ್ಲವನ್ನೂ ಕೊಟ್ಬಿಟ್ರೆ ಒಂದು ಟೈಮಲ್ಲಿ ಏನಾದರೂ ಎಕ್ಸಾಂಪಲ್ ಆಗಿ ಇಂಟರ್ವ್ಯೂವರು ನಿಮಗೆ ಗೊತ್ತಿಲ್ಲದಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕ್ವಶನ್ಸ್ ಕೇಳಿದಾಗ ಆಟೋಮೆಟಿಕ್ಕು ನಿಮಗೆ ಆನ್ಸರ್ ಹೇಳೋಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಇದರಿಂದ ನಿಮಗೆ ಗೊತ್ತಿರೋ ಸ್ಕಿಲ್ಸೂ ಕೂಡ ಅವಾಗ ಮರ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಸಿಂಪಲ್ಲಾಗಿ ಇಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಎಷ್ಟು ಸಿಂಪಲ್ಲಾಗಿ ನಿಮ್ಮ ರೆಸ್ಯೂಮೇ ಇರುತ್ತೋ ಅಷ್ಟು ಸಿಂಪಲ್ಲಾಗಿ ಬೇಗ ಕ್ಲಿಕ್ ಆಗ್ತೀರಾ. ಸೊ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಹೇಗೆ ಲಿಂಕ್ಡ್ಇನ್ ಪ್ರೊಫೈಲ್ನ ಕ್ರಿಯೇಟ್ ಮಾಡೋದು, ನೌಕರಿ ಪ್ರೊಫೈಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಾಕಷ್ಟು ಜನ ಕೆಲಸ ಹುಡುಕ್ತಾ ಇದ್ದಾರೆ, ಅವರಿಗೆಲ್ಲ ಶೇರ್ ಮಾಡಿ. ಯಾರ್ಯಾರು ಸ್ವಿಚ್ಚಿಂಗ್ ಮಾಡ್ತಾಯಿದ್ದಾರೋ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ಇದರಿಂದ ಅವರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅವರಿಗೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.